ವರ್ಷದಿಂದ ಇದೆ ಸರ್? ಸರ್ ಒಂದು 15 ವರ್ಷ ಆಯ್ತು. ಅಂಕಲ್ ಅಂಗಡಿ ಮನೆ ಅಂತ ಹೆಂಗ್ ಸರ್? ಸರ್ ಹಿಂಗೆ ಎಗ್ ರೈಸ್ ಟೇಸ್ಟ್ ಮಾಡ್ತೀನಿ. ಈ ಎರಡು ಕಾಂಬಿನೇಷನ್ ಸೇರುವಾಗ ಆಹಾ ಅದ್ಭುತ ಫೀಲಿಂಗು, ಅಲ್ಟಿಮೇಟ್ ಟೇಸ್ಟ್. ಸೊ ಹಲೋ ಗಾಯ್ಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಬನಶಂಕರಿ ಫಸ್ಟ್ ಸ್ಟೇಜ್ ನಿಯರ್ ಶಂಕರ್ನಾಗ್ ಸರ್ಕಲ್ ಅಂತ ಹೇಳ್ತಾರೆ. ಒಂದು ಸ್ಟ್ರೀಟ್ ಫುಡ್ ಟ್ರೈ ಮಾಡೋಣ ಅಂತ ಅನ್ಬಿಟ್ಟು ಎಗ್ ರೈಸ್ ಅಂಗಡಿಗೆ ಬಂದಿದೀವಿ. ಎಗ್ ರೈಸ್ ಅಂಗಡಿ ಹೆಸರು ನೋಡೋಕೋದ್ರೇನೆ ಅಂಕಲ್ ಎಗ್ ರೈಸ್ ಅಂಗಡಿ ಅಂತ ಇದೆ. ಅಂಕಲ್ ಕಾಣಿಸ್ತಿದ್ದಾರೆ, ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡ್ತೀನಿ. ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ. ನೀವು ಮೇನ್ ರೋಡ್ ಬರ್ತಾನೆ ಇಲ್ಲಿ ಲೆಫ್ಟ್ ಅಲ್ಲಿ ಒಂದು ದೊಡ್ಡ ಗ್ರೌಂಡ್ ಇದೆ. ಇದು ಸ್ಟ್ರೀಟ್ ಫುಡ್. ಗೂಗಲ್ ಮ್ಯಾಪ್ಸ್ ಲಿಂಕ್ ಜಸ್ಟ್ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕರ್ಕೊಂಡ್ ಬಂದ್ಬಿಡತ್ತೆ. ಸೊ ಹೋಗ್ಬಿಟ್ಟು ಟ್ರೈ ಮಾಡೋಣ ಬನ್ನಿ ಹೆಂಗಿರುತ್ತೆ ಅವ್ರ ಫುಡ್ಸ್ ಅಂತ. ನಮಸ್ಕಾರ ಸರ್, ನಿಮ್ಮ ಹೆಸರು? ಸರ್ ನಂಜುಂಡ ಸ್ವಾಮಿ ಅಂತ. ಅಂಕಲ್ ಅಂಗಡಿ ಮನೆ ಅಂತ ಹೆಂಗ್ ಸರ್? ಸರ್ ಹಿಂಗೆ ಹುಡುಗರು ಎಲ್ಲ ನಮ್ಗೆ ಮೊಬೈಲ್ ಅಲ್ಲೆಲ್ಲ ಹಾಕಿ ಸ್ವಲ್ಪ ಹಂಗೆ ಕಸ್ಟಮರ್ ಎಲ್ಲ ಫೇಮಸ್ ಮಾಡ್ಬಿಟ್ರು. ಬಟ್ ಅವ್ರಿಗೆ ನಮ್ಗೆ ಎಲ್ಲ ಅವ್ರಿಗೆ ಕಸ್ಟಮರ್ಗೆ ಹೋಗ್ಬೇಕು, ಅದಕ್ಕೆ ಅಂಕಲ್ ಅಂಕಲ್ ಅಂತ ಕರ್ದಿ ನೀವು ಅಂಕಲ್ ಅಂತ ಹೇಳ್ಬಿಟ್ರಿ. ಎಷ್ಟು ವರ್ಷದಿಂದ ಇದೆ ಸರ್? ಸರ್ ಒಂದು 15 ವರ್ಷ ಆಯ್ತು. ಅಲ್ಲಿ ಬ್ಯಾಂಕ್ ಒಂದು 10 ವರ್ಷ ಮಾಡಿದ್ವು. ಇಲ್ಲಿ ಬಂದು ಒಂದು 5 ವರ್ಷ ಆಯ್ತು. ಹೌದು. ನಿಮ್ ಟೈಮಿಂಗ್ ಸರ್? ಸೇಮ್ ಇಂದ ಒಂದು 6 ಇಂದ ಒಂದು 10 ಆಗುತ್ತೆ ಸರ್. ಡೈಲಿ ಓಪನ್ ಇರುತ್ತಾ? ದಿನ ಎವ್ರಿ ಡೇ ಓಪನ್ ಇರುತ್ತೆ. ಮತ್ತೆ ಮಂಡೇ ಎಲ್ಲ ರಜಾ. ಮಂಡೇ ರಜಾ, ಹಬ್ಬ ಗಿಬ್ಬ ಮತ್ತೆಲ್ಲ ರಜಾ. ನಿಮ್ದು ಫಾಸ್ಟ್ ಮೂವಿಂಗ್ ಯಾವ್ದು ಸರ್ ತುಂಬಾ ಫೇವರೇಟ್ ಅನ್ಸೋದು? ಕಬಡ್ಡಿ ಮತ್ತೆ ಎಗ್ ಫ್ರೈಡ್ ರೈಸ್, ಎಗ್ ಚಿಲ್ಲಿ, ಮತ್ತೆ ಎಗ್ ನೂಡಲ್ಸ್, ಎಗ್ ಬೋಂಡಾ ಇವೆಲ್ಲ ಜಾಸ್ತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಗೈಸ್, ಇವಾಗ ನಾವು ಫಸ್ಟ್ ಅವ್ರದ್ದು ಎಗ್ ರೈಸ್ ತಗೊಂಡಿದ್ವಿ. ಎಗ್ ರೈಸ್ ವಿತ್ ಎಗ್ ಚಿಲ್ಲಿ. ಆ ಮಸಾಲಾ ನೋಡಿ ಬಿಸಿ ಬಿಸಿಯಾಗಿ ಹಾಕೊಟ್ಟಿದ್ದಾರೆ, ಎಗ್ ಚಿಲ್ಲಿ. ಸೊ ಓಕೆ, ವಿತ್ ಫಸ್ಟ್ ಬರೀ ಎಗ್ ರೈಸ್ ಟೇಸ್ಟ್ ಮಾಡ್ತೀನಿ. ಸಿಂಪಲ್ ಆಗಿ ಒಂದು ಎಗ್ ರೈಸ್, ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಮಸಾಲಾ ಬಂದ್ಬಿಟ್ಟು ಸೋಯಾ ಸಾಸು ಆ ತರದೆಲ್ಲ ಹಾಕಿ ಒಂದು ಮಸಾಲಾ ಮಾಡಿದ್ದಾರೆ. ಮತ್ತೆ ನಿಮ್ಗೆ ಮೇಲೆ ಆನಿಯನ್ಸ್ ಎಲ್ಲ ಹಾಕಿರೋದಕ್ಕೆ ಆ ಕ್ರಂಚಿ ಎಫೆಕ್ಟ್ ಇರ್ತಾ ಇದೆ. ಮತ್ತೆ ಈ ಎಗ್ ರೈಸ್ ಅಲ್ಲಿ ಎಗ್ಗು ನಮ್ಗೆ ಅಷ್ಟೊಂದು ಸಿಗ್ತಿಲ್ಲ. ಸೊ ಅದಕ್ಕೆ ನಾವು ಎಗ್ ಮಸಾಲ ತೊಗೊಂಡಿದ್ದೀನಿ. ಆ ಎಗ್ ಮಸಾಲ ಜೊತೆ ಎಗ್ಗು ಚಿಲ್ಲಿ, ಸೊ ಎಗ್ ಚಿಲ್ಲಿ ಜೊತೆ ಹೋಗ್ತೀನಿ. ಚಿಲ್ಲಿ ಎಲ್ಲ ನೋಡಿ ಎಷ್ಟು ದೊಡ್ಡದು ಹಾಕೋವ್ರೆ. ಸೊ ಈ ಮಸಾಲಾನ ಹಂಗೆ ನಾನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಈ ಎಗ್ ಜೊತೆ ಹೋಗ್ತೀನಿ. ಓ ಸೂಪರ್ ಆಗಿದೆ ರೀ. ಆ ಎಗ್ ಚಿಲ್ಲಿಯಲ್ಲಿ ಖಾರ ಇದೆ, ಕ್ಲೀನ್ ಆಗಿ ಮಿಕ್ಸ್ ಮಾಡಿದ್ದಾರೆ. ಎಗ್ಗು ಚಿಲ್ಲಿ, ಎಗ್ ಸ್ಪೈಸಿ, ಆ ಎಗ್ ಸ್ಮೂತ್ ಒಳಗೆ ಹೋಗುತ್ತೆ. ಗ್ರೇವಿ ಗ್ರೇವಿ ಸೆಮಿ ಗ್ರೇವಿ ತರ ಇರೋದಕ್ಕೆ ಈ ಎಗ್ ರೈಸಿಗೆ ಪರ್ಫೆಕ್ಟ್ ಮ್ಯಾಚ್ ಇದೆ. ಓಹೋ, ಈ ಎಗ್ ರೈಸಿಗೆ ಈ ಎಗ್ ಚಿಲ್ಲಿ ಮಸ್ಟ್. ಈ ಎರಡು ಕಾಂಬಿನೇಷನ್ ಸೇರುವಾಗ ಆಹಾ ಅದ್ಭುತ ಫೀಲಿಂಗು, ಅಲ್ಟಿಮೇಟ್ ಟೇಸ್ಟ್.
ಎಗ್ ಬೋಂಡಾ ತಗೊಂಡಿದೀವಿ. ನೋಡಿದ್ರೆ ಗೊತ್ತಾಗತ್ತೆ, ಎಗ್ಗು ಬೋಂಡಾ. ಓಹೋ, ಈ ಎಗ್ನ ಡೀಪ್ ಫ್ರೈ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಗೆ ಬೋಂಡಾ ಫ್ಲೇವರ್ ಇಷ್ಟ ಆಗಿದ್ರೆ ಈ ಬೋಂಡಾ ಸಗದಾಗಿರುತ್ತೆ. ಅದ್ರ ಜೊತೆ ಬರೀ ಬೋಂಡಾ ಅಲ್ಲ, ನಿಮ್ಗೆ ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಎಲ್ಲ ಸೇರುವಾಗ ಆ ಎಲ್ಲಾ ಫ್ಲೇವರ್ಸು, ಎಸೆನ್ಸು ನಿಮ್ಗೆ ಗೊತ್ತಾಗುತ್ತೆ. ಆಚೆ ಕ್ರಿಸ್ಪಿ, ಒಳಗೆ ಆ ಎಗ್ ಇರೋದಕ್ಕೆ ಆ ಎಗ್ ವೈಟು ಸ್ಮೂತು. ಓಹೋ, ನೆಕ್ಸ್ಟ್ ಬ್ರೆಡ್ ಆಮ್ಲೆಟ್ ತಗೊಂಡಿದೀವಿ. ಬ್ರೆಡ್ ಆಮ್ಲೆಟ್ ಅಲ್ಲಿ ನೋಡಿದ್ರೆ ನಿಮ್ಗೆ ಕ್ಯಾರೆಟ್ ಆಗಿರ್ಲಿ ಸರಿ, ಕೊತ್ತಂಬರಿ, ಕರಿಬೇವು ಸೊಪ್ಪು, ಆನಿಯನ್ಸ್ ಎಲ್ಲ ಹಾಕೊಟ್ಟಿದ್ದಾರೆ. ಬಿಸಿ ಬಿಸಿ ಆಗಿದೆ. ಬ್ರೆಡ್ ರೀ, ಬ್ರೆಡ್ ಜೊತೆ ಹೋಗ್ತೀನಿ ಈಗ. ಬ್ರೆಡ್ ಫುಲ್ಲು ಬ್ರೆಡ್ ಆಮ್ಲೆಟ್. ಬ್ರೆಡ್ ನ ಬಂದ್ಬಿಟ್ಟು ತವಾ ಮೇಲಿಕ್ಕಿ ಅದರಲ್ಲಿ ಮೊಟ್ಟೆ ಹಾಕ್ತಾರೆ. ಎಗ್ ಫ್ಲೇವರ್ ಹೈಲೈಟಿಂಗ್ ಆಗಿದೆ, ಮತ್ತೆ ಅವ್ರು ಕರೆಕ್ಟ್ ಕುಕ್ ಮಾಡಿದ್ದಾರೆ. ಈ ಬ್ರೆಡ್ ಬಂದ್ಬಿಟ್ಟು ಫುಲ್ ಸಾಫ್ಟ್ ಆಗ್ಬಿಟ್ಟಿದೆ. ಎಗ್ಗು ನೀವು ಜಸ್ಟ್ ಬೈಟ್ ಹೋಗಿದ ತಕ್ಷಣ ಆ ಎಗ್ಗು ಕರೆಕ್ಟ್ ಇಳ್ಕೊಂಡಿದೆ ಅನ್ಸುತ್ತೆ ಈ ಬ್ರೆಡ್ ಒಳಗೆ. ಸೊ ಆ ಎಗ್ಗು ಫ್ಲೇವರು ಬರ್ಸ್ಟ್ ಆಗತ್ತೆ ಬಾಯಲ್ಲಿ. ಏನ್ ಇಂಟ್ರೆಸ್ಟ್ ಇರೋದು ನಿಮ್ಗೆ ಆನಿಯನ್ಸ್, ಚಿಲ್ಲೀಸ್ ನಮ್ಗೆ ಬಾಯಿ ಸಿಗುತ್ತಲ್ಲ, ಸ್ಪೈಸಿನೆಸ್ ಸಿಗುತ್ತಿದೆ ನಮ್ಗೆ. ಸೊ ಆನಿಯನ್ಸ್ ಕಚ್ಚುವಾಗ ಕ್ರಂಚಿನೆಸ್ ಸಿಗ್ತದೆ. ಸೊ ಅದಕ್ಕೆ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಆಲ್ಸೋ ಈ ಬ್ರೆಡ್ ತುಂಬಾ ಸಾಫ್ಟ್ ಆಗ್ಬಿಟ್ಟಿದೆ, ಕುಕ್ ಆಗಿದೆ. ಅದಕ್ಕೆ ಬ್ರೆಡ್ ಹಾಕಿ ಹಿಂಗ್ ತಿರ್ಗಿಸ್ತಾರೆ, ಆ ಫೀಲೇ ಬೇರೆ. ಸೊ ಅದಕ್ಕೆ ಟೇಸ್ಟ್ ಸೂಪರ್. ಸೂಪರ್ ಗೈಸ್. ಆಕ್ಚುಲಿ ನೋಡಿದ್ರೆ ನಿಮ್ಗೆ ಸೋಯಾ ಸಾಸು ಹೈಲೈಟಿಂಗ್ ಗೊತ್ತಾಗ್ತಿದೆ. ಆ ಸೋಯಾ ಸಾಸ್ ಫ್ಲೇವರ್ಸ್ ಜಾಸ್ತಿ ಕ್ಯಾಪ್ಸಿಕಮ್ ಹಾಕಿದ್ದಾರೆ. ಎಗ್ ನೂಡಲ್ಸ್ ಅಂತ ಹೇಳ್ಬೋದು, ಆಲ್ಸೋ ಕ್ಯಾಪ್ಸಿಕಮ್ ನೂಡಲ್ಸ್ ಅಂತ ಹೇಳ್ಬೋದು. ಜಾಸ್ತಿ ನೋಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಕ್ಯಾಪ್ಸಿಕಮ್ ಹಾಕಿದ್ದಾರೆ. ಈ ನೂಡಲ್ಸ್ ಮೇಲೆ ಫುಲ್ಲು ಮಸಾಲಾ ಅನ್ಸುತ್ತೆ. ಆ ನೂಡಲ್ಸ್ ಮೇಲೆ ಹೆಂಗೆ ಮಸಾಲಾ ಹಂಗೆ ಕೂತಿರೋದು. ಸೊ ಮಸಾಲಾ ಕೈಂಡ್ ಆಫ್ ಎಲ್ಲ ಇದೆ. ನೂಡಲ್ಸ್ ಕರೆಕ್ಟ್ಗೆ ಫ್ರೈ ಆಗಿದೆ. ಸೊ ಫ್ರೈ ಆಗಿ ಟಾಸ್ ಆಗಿರೋದಕ್ಕೆ ಕ್ಲೀನ್ ಆಗಿ ಮಸಾಲಾ ಇಳ್ಕೊಂಡು ನೂಡಲ್ಸ್ ಅಂತ ಕೊಡ್ತಾರೆ. ಬಟ್ ಎಗ್ ನೋಡ್ಕೊಂಡ್ರೆ ಕಡಿಮೆನೇ ಇರುತ್ತೆ. ಎಗ್ ನಿಮ್ಗೆ ಕಾಣಲ್ಲ. ಮೇನ್ಲಿ ನಿಮ್ಗೆ ಆ ಮಸಾಲಾಸು, ಸೋಯಾ ಸಾಸ್ ಮಸಾಲಾಸ್ ಜಾಸ್ತಿ ಕಾಣಿಸುತ್ತೆ. ಸೊ ನಾನು ಎಗ್ ರೈಸ್ ಅಲ್ಲೂ ತಿನ್ನಲ್ಲ, ಅದ್ರಲ್ಲೂ ಎಗ್ಗು ಕಡಿಮೆ ಇತ್ತು. ಎಗ್ಗು ಇನ್ನೂ ಜಾಸ್ತಿ ಬೇಕು, ಎಗ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕು ಅಂತಂದ್ರೆ ನೀವು ಎಗ್ ಮಸಾಲಾ ಅಂತ ಇದೆ, ಎಗ್ ಚಿಲ್ಲಿ, ಅದ್ರ ಜೊತೆ ನೀವು ತಿಂದ್ರೆ ಚೆನ್ನಾಗಿರುತ್ತೆ. ಅದ್ರ ಎಗ್ ಚಿಲ್ಲಿ ಜೊತೆ ದೊಡ್ಡ ಪೀಸಸ್ ಆಫ್ ಎಗ್ ಎಲ್ಲ ಕೊಡ್ತಾರೆ. ಸೊ ಸೂಪರ್ ಆಗಿರುತ್ತೆ ಅದು. ಟೈಮ್ ಇವಾಗ 7 o'clock. ಇನ್ಮೇಲೆ ಇನ್ನೂ ಜಾಸ್ತಿ ರಶ್ ಬರ್ತಾರಂತೆ. ಇವರು ಆಲ್ಮೋಸ್ಟ್ 15 years ಇಂದ ಸರ್ವ್ ಮಾಡ್ತಿದ್ದಾರೆ. ಒನ್ ಆಫ್ ದಿ ಬೆಸ್ಟ್. ಈ ನೂಡಲ್ಸ್ ಅಲ್ಲಿ ಸ್ಪೈಸಿನೆಸ್ ಗೊತ್ತಾಗ್ತಿದೆ, ಬಿಕಾಸ್ ಅದೊಂಥರ ಇಂಡೋ ಚೈನೀಸ್ ಡಿಶ್ ಹೆಂಗಿರುತ್ತೆ ಆ ತರ ಒಂದು ಡಿಶ್. ಈ ತರ ತುಂಬಾ ಡಿಶಸ್ ಇದೆ. ಎಲ್ಲ ಮುಗೀತು. ಬಟ್ ಆದ್ರೂ ನಾನು ತಿರ್ಗಾ ಎಗ್ ರೈಸ್ ತಗೊಂಡು ತಿಂತಿದ್ದೀನಿ. ಆ ಸ್ಪೈಸಿನೆಸ್ ಲೆವೆಲ್ಸ್, ನಿಮ್ಗೆ ಆ ಸೋಯಾ, ಆ ಖಾರ ಪುಡಿ, ಮೆಣಸಿನ್ಕಾಯಿ, ಪೆಪ್ಪರು, ಚಿಲ್ಲಿ ಪೌಡ್ರು ಎಲ್ಲ ಒಳ್ಳೆ ಕನ್ಸಿಸ್ಟೆನ್ಸ್ ಹಾಕಿ ಒಂದು ಎಗ್ ರೈಸು ಸೂಪರ್. ಖಂಡಿತ ಬಂದು ಟ್ರೈ ಮಾಡಿ. ವಿತ್ ಎಗ್ ಮಸಾಲಾ ಟ್ರೈ ಮಾಡಿ. ಬರೀ ಎಗ್ ರೈಸ್ ತಗೊಂಡ್ರೆ ನಡೀತಾರ, ಎಗ್ಗು ಕಡಿಮೆ ಇರುತ್ತೆ. ವಿತ್ ಎಗ್ ಮಸಾಲಾ ಟ್ರೈ ಮಾಡಿದ್ರೆ ನಿಮ್ಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇರ್ತೀರಾ. ಲಾಸ್ಟಲ್ಲಿ ಮೆನ್ಷನ್ ಮಾಡ್ಬೇಕು ಅಂತಾನೆ ಇನ್ನೊಂದು ತಗೊಂಡೆ ನಾನು. ಓಹೋ ಸೂಪರ್ ರೀ. ಲೊಕೇಶನ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಹಾಗೂ ಅವ್ರ ಪ್ರೈಸಸ್ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಸೊ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ತರ ಒಂದು ಸ್ಟ್ರೀಟ್ ಫುಡ್ ಎಗ್ ಲವರ್ಸ್ ಆಗಿದ್ರೆ ಅವ್ರ ಜೊತೆ ಶೇರ್ ಮಾಡ್ಬಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಆಲ್ ಐಕಾನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ದೆನ್ ಇಟ್ಸ್ ಬೈ ಫ್ರಮ್ ಮೀ. ಡೂ ವಾಟ್ ಯು ಲವ್. ಸೊ ಬಾಯ್.